ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಹೆಸರುಬೇಳೆ ನೆನೆಸ್ತಿದ್ದೆ. ಇವತ್ತು ಮಧ್ಯಾಹ್ನ ಸ್ವಲ್ಪ ಕೋಸಂಬರಿ ಮಾಡೋಣ ಅಂತ. ತುಂಬ ದಿನ ಆಗಿಬಿಟ್ಟಿತ್ತು ಕೋಸಂಬರಿ ಮಾಡ್ದಲ್ಲೇ. ಆ್ಯಂಡ್ ಯಾವಾಗಲೂ ನಾವು ಹಬ್ಬಕ್ಕೆ ಒಂದ್ಸಲ ಮಾಡ್ತೀವಿ, ಬಟ್ ವಾರಕ್ಕೆ ಒಂದ್ಸಲ 2 ಸಲ ತಿಂದರೆ ತುಂಬ ಒಳ್ಳೆಯದು, ದೇಹಕ್ಕೆ ತುಂಬ ತಂಪು. ಇದಕ್ಕೆ ಕೋಸಂಬರಿ ಮಾಡೋದಿನ ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ಈಸಿಯಾಗಿ ಮಾಡ್ಕೋಬೋದು. 1 ಅವರ್ ನಾನು ಹೆಸರು ಕಾಳನ್ನ ನೆನೆಸಿಡ್ತಾ ಇದ್ದೀನಿ, ಚೆನ್ನಾಗಿ ವಾಶ್ ಮಾಡಿಬಿಟ್ಟು. ಇದು 1 ಅವರ್ ನೆಂದರೆ ಸಾಕಾಗುತ್ತೆ, ಚೆನ್ನಾಗಿ ನೆನೆಯುತ್ತೆ. ಇನ್ನು ಪ್ರಕುಲ್ ಕೂಡ ಕ್ರಿಕೆಟ್ಗೆ ಹೋಗ್ತಾನಲ್ಲ, ಸೊ ನಾನೇ ಬಿಟ್ಟು ಬರೋದ್ರಿಂದ ಸೊ ಅವನಿಗೂ ಈಗ ಬೇಕಾಗುತ್ತೆ ತುಂಬ ಪ್ರೋಟೀನ್ಸು ಅದು ಇದು ಅಂತ. ಮಕ್ಕಳು ಬರೀ ಊಟದಲ್ಲೇ ಪ್ರೋಟೀನ್ಸ್ ಎಲ್ಲ ತೊಗೊಳ್ಳಲ್ಲ ಅಂತ ಗೊತ್ತು. ಸೊ ಹಾಗಾಗಿ ಪ್ರೋಟೀನ್ಸ್ ಲಡ್ಡು, ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋಣ ಅಂತ. ಸೊ ಅದನ್ನು ಈ ರೆಸಿಪಿನ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಖಂಡಿತ ಟ್ರೈ ಮಾಡಿ, ತುಂಬ ಈಸಿ. ಬೆಲ್ಲ ಅವಶ್ಯಕತೆ ಇರಲ್ಲ, ಬೆಲ್ಲ ಪಾಕ ಮಾಡ್ಕೋಬೇಕು ಅನ್ನೋದು ಏನು ಅವಶ್ಯಕತೆ ಇರಲ್ಲ. ಈಸಿಯಾಗಿ ಯಾರು ಬೇಕಾದರೂ ಚಿಕ್ಕ ಮಕ್ಕಳು ಸಮೇತ ಕೂಡ ಈ ಲಡ್ಡುನ ಮಾಡ್ಕೋಬೋದು, ಅಷ್ಟು ಈಸಿಯಾಗಿರುತ್ತೆ. ಸೊ ಹಂಗಾಗಿ ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ಲೈಕ್ ಮಾಡಿಲ್ಲ, ಬೇಗ ಲೈಕ್ ಮಾಡಿ. ಇನ್ನು ಪೂಜೆ ಎಲ್ಲ ಮಾಡಿದಾಯಿತು, ಸಂಜೆ ಪೂಜೆ. ಸರಿ, ಇವತ್ತು ಡಿನ್ನರ್ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಸ್ವಲ್ಪ ಕೋಸಂಬರಿ ಎಲ್ಲ ನೆನೆಸಿಟ್ಟಿದ್ನಲ್ಲ, ಚೆನ್ನಾಗಿ ನೆಂದಿದೆ. ಈಗ ಒಂದು ಸಪ್ರೇಟ್ ಬೌಲ್ಗೆ ತೊಗೊಳ್ತಾ ಇದ್ದೀನಿ. ನೋಡಿ, ಇಷ್ಟೆಷ್ಟು ನೆನೆಸಿದ್ದಕ್ಕೆ ಅದೊಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತಲ್ವ ಸೈಜು. ಸೊ ಇದನ್ನು ಫಸ್ಟು ಹೆಸರುಬೇಳೆ ನೆನೆಸಿರೋದನ್ನು ನೀರೆಲ್ಲ ತೆಗೆದುಬಿಟ್ಟು ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಕ್ಕದಾಗಿ ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿ ಮತ್ತು ಸೌತೆಕಾಯಿ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಆಗಲೇ ಹೇಳಿದ್ನಲ್ಲ, ಅಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೂ ಹಸಿಕಾಯಿ ಕೂಡ ಹಾಕ್ಕೋಬೋದು, ನನಗೇನು ಅಷ್ಟೊಂದು ಇಷ್ಟ ಆಗೋಲ್ಲ. ಇದಕ್ಕಿನ್ನೂ ಕಾರ್ನ್ಸ್ ಹಾಕ್ಕೋತಾರೆ, ದಾಳಿಂಬೆ ಹಾಕ್ಕೋತಾರೆ. ಸೊ ಮನೇಲಿ ಅವೆಲ್ಲ ಅವೈಲಬಿಲಿಟಿ ಇದ್ದರೆ ಹಾಕ್ಕೋಬೋದು, ಬಟ್ ಇಷ್ಟು ಹಾಕಿದ್ರೂ ಓಕೆ, ಒಳ್ಳೆ ಕೋಸಂಬರಿ ಆಗುತ್ತೆ. ಆ್ಯಂಡ್ ತಿಂದರೆ ದೇಹಕ್ಕೆ ತುಂಬಾ ತಂಪು, ಒಳ್ಳೆಯದು ಕೂಡ. ಇದರಲ್ಲಿ ಸೌತೆಕಾಯಿ, ಕೊತ್ತಂಬರಿ ಎಲ್ಲ ಇರುತ್ತಲ್ಲ, ಕ್ಯಾರೆಟ್ ತುರಿ ತುಂಬಾ ಒಳ್ಳೆಯದು. ಇನ್ನು ಉಪ್ಪೆಲ್ಲ ಚೆಕ್ ಮಾಡ್ಕೋಬೋದು. ಖಾರಕ್ಕೆ ನಾನು 1 ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ, ಪರ್ಫೆಕ್ಟಾಗಿ ಆಗಿತ್ತು ಟೇಸ್ಟ್ ಎಲ್ಲನೂ. ಇನ್ನು ನೋಡಿ, ಊಟಕ್ಕೆ ಅವರೆಕಾಯಿ ಇದು ಮಾಡಿದ್ದೆ ಬೆಳಗ್ಗೆ ದೋಸೆಗೆ, ಅದು ರೈಸು, ಆಮ್ಲೆಟ್ಟು ಮತ್ತು 1 ಕಪ್ಪು ಕೋಸಂಬರಿ. ಇದಿಷ್ಟು ಡಿನ್ನರಿಗೆ ಆಯಿತು. ನಾವು ಕಮ್ಮಿನೇ ಸ್ವಲ್ಪ ರೈಸ್ ಎಲ್ಲ ತಿನ್ನೋದು ಡಿನ್ನರ್ಗೆ, ಬಟ್ ರೇರಾಗಿ ಒಂದೊಂದು ಸಲ ತಿಂತೀವಿ. ಇನ್ನು ಊಟ ಎಲ್ಲ ಬೇಗ ಮುಗಿಸ್ಕೊಳ್ತೀವಿ. ಇವಾಗ 8 ಗಂಟೆ ಅರೌಂಡ್ 8-8:15 ಒಳಗಡೆ ನಮ್ಮದು ಊಟ ಮುಗ್ದೋಗುತ್ತೆ. ಒಂದೊಂದು ಸತಿ 7:45, 7:45 8:15 ಒಳಗಡೆ ಊಟ ಮುಗ್ದೋಗುತ್ತೆ. ಇನ್ನೊಂದು ಸ್ವಲ್ಪ ಟೆಸ್ಟ್ಗಳೆಲ್ಲ ನಡೀತಿತ್ತು. ಪ್ರಕುಲ್ UT ಇತ್ತು, ಲಶಿಕಂಗೆ ಪೀರಿಯಾಡಿಕ್ ಟೆಸ್ಟ್ ಅಂತಾರಲ್ಲ, ಅದೆಲ್ಲ ಇತ್ತು. ಅವಳಿಗೆ ಮಾಮೂಲಿ ರೈಮ್ಸು, ರೈಟಿಂಗು, ಆಲ್ಫಾಬೆಟ್ಸು, ನಂಬರ್ಸು ಈ ಥರದ್ದೆಲ್ಲ ಇರುತ್ತೆ. ಇನ್ನು ಅವಳದೇನು ಅಷ್ಟೊಂದೇನು ಓದಿಸೋದೇನಿರಲ್ಲ, ಆಲ್ಮೋಸ್ಟ್ ಸ್ಕೂಲಲ್ಲೆಲ್ಲ ಓದಿರ್ತಾಳೆ. ನಾನೊಂದು ಸ್ವಲ್ಪ ರಿವೈಸ್ ಮಾಡಿ ಹೇಳ್ಕೊಡ್ತೀನಿ ಅಷ್ಟೇ. ಇನ್ನು ಪ್ರಕುಲ್ಗಂತೂ ವೀಕ್ಲಿ 2-3 ಸಲ ಯು ಟಿಗಳಂದರೆ ಯೂನಿಟ್ ಟೆಸ್ಟ್ಗಳು ಇದ್ದೇ ಇರುತ್ತೆ. ಒಂದು ಚಾಪ್ಟರ್ ಮುಗ್ದಂಗೆ ಒಂದು ಯೂನಿಟ್ ಟೆಸ್ಟ್ಸ್ ಅನ್ನೋದಿರುತ್ತೆ. ಇನ್ನು ಎಲ್ಲ ಹೀಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮಕ್ಕಳಿಗೂ ಕೂಡ ಓದಿಸ್ಕೊಂಡು ಹಾಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ ನಾವು ಎಲ್ಲರೂ ಸೇರಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗುಡ್. ಅನುಕೂಲವಾಗ ಯಾವ ಶ್ಲೋಕ? ರಾಮಸ್ಕಂದ ಹೇಳು. ರಾಮಸ್ಕಂದ ಹನುಮಂತ ಮೈನಾಥೇವ ಋಕದಳ ಶಯನಯ ಸ್ಮರೆ ನಿತ್ಯ ದುಸ್ಸಪ ತಶ್ಯ ನಸತಿ. ಗುಡ್ ನೈಟ್. గుడ్ నైట్ అమ్మ జయన్ అని చెప్తా.
ಇನ್ನು ಲಸಿಕಾ ಸ್ಕೂಲಲ್ಲಿ ಶ್ಲೋಕಸ್ ಹೇಳ್ಕೊಡ್ತಾನೆ ಇರ್ತಾರೆ. ನಾನು ಮರಿಬಾರ್ದು ಅಂದ್ಬಿಟ್ಟು ಹೇಳ್ಕೊಡ್ತಾನೆ ಇರ್ತೀನಿ. ಅಂದರೆ ಹೇಳು ಯಾವ ಶ್ಲೋಕ ಬರುತ್ತೆ ನೀನೇ ಹೇಳು ಯಾವುದಾದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ರಾಮಸ್ಕಂದ, ಹನುಮಾನ್ ಚಾಲೀಸ, ಬೇರೆ ಬೇರೆ ಶ್ಲೋಕಸ್ ಎಲ್ಲ ಬರುತ್ತೆ, ಗಣಪತಿದು ಎಲ್ಲ ಹೇಳ್ತಾನೆ ಇರ್ತಾಳೆ. ಏನಂದರೆ ಮಕ್ಕಳು ಆಟದಲ್ಲಿ ಎಲ್ಲ ಮರ್ತೋಗ್ಬಿಡ್ತಾರೆ. ನಾವು ಒಂದ್ಸಲ ಹೇಳು ಅಂತ ಹೇಳಿದ್ರೆ ಎಲ್ಲನೂ ಒಂದು ಕಡೆಯಿಂದ ನೆನ್ಪು ಮಾಡ್ಕೊಂಡು ಹೇಳ್ತಿರ್ತಾರೆ. ಇನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಮಕ್ಕಳಿಗೆ ನೆಲ್ಲಿಕಾಯಿ ಜ್ಯೂಸು ಇದು ಕೊಡ್ತಾಯಿದ್ದೀನಿ. ನಾನು ರಾ ಕುಡಿತೀನಿ ಒಂದು ಗ್ಲಾಸ್ ಫುಲ್ಲು. ಇನ್ನು ಮಕ್ಕಳಿಗೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಬಿಟ್ಟು ಅದಕ್ಕೆ ಲಸಿಕಂಗೆ ಒಂದು 2 ಸ್ಪೂನ್ಸ್ ನೆಲ್ಲಿಕಾಯಿ ಜ್ಯೂಸ್ ಹಾಕ್ತೀನಿ. ಪ್ರಕುಲ್ಗೆ ಒಂದು 4 ಸ್ಪೂನ್ಸ್ ಅಷ್ಟು ನೆಲ್ಲಿಕಾಯಿ ಜ್ಯೂಸ್ ಹಾಕ್ತೀನಿ. ಏನಕ್ಕಂದರೆ ಅವ್ರಿಗೆ ಫುಲ್ ಗ್ಲಾಸ್ ಪೂರ್ತಿ ಕೊಡಲ್ಲ. ಏನಕ್ಕಂದರೆ ಇನ್ನೂ ಚಿಕ್ಕ ಮಕ್ಕಳಲ್ವಾ, ಹಾಗಾಗಿ ಹೋಗ್ತಾ ಹೋಗ್ತಾ ಅದು ಇನ್ಕ್ರೀಸ್ ಮಾಡ್ತೀನಿ ಗ್ರ್ಯಾಜುವಲ್ ಆಗಿ. ಸೊ ಒಂದು 2 ಸ್ಪೂನ್ಸ್ ಹಾಕಿದ್ರೆ ಸಾಕು, ಒಂದು ಗ್ಲಾಸ್ ಕಾಫಿ ಗ್ಲಾಸ್ ನೀರಿಗೆ ಸಾಕು ಬೆಳಗ್ಗೆ ಅವ್ರಿಗೆ. ಅದೇ ಮತ್ತು ಜಾಸ್ತಿ ನಮ್ಮ ಥರ ಕೊಟ್ಬಿಟ್ರೆ ಅವ್ರಿಗೆ ಇಂಡೈಜೆಷನು, ಎಸಿಡಿಟಿ, ಹೊಟ್ಟೆ ಉರಿಯೋದು ಎಲ್ಲನೂ ಆಗ್ಬಿಡುತ್ತೆ. ಏನಕ್ಕಂದರೆ ವಸ್ತು ಅಭ್ಯಾಸ ಇರಲ್ಲ ಚಿಕ್ಕ ಮಕ್ಕಳು ಅಂತ. ಸೊ ಹಂಗಾಗಿ ಅವ್ರಿಗೂ ಇವಾಗಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಕ್ಕೆ ಈಗಲಿಂದ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಏಜಿಗೆ ಬರೋಷ್ಟೊತ್ತಿಗೆ ಒಂದು ಚೆನ್ನಾಗಿರುತ್ತೆ ಸ್ಕಿನ್ನು, ಹೇರ್ಸು, ಮತ್ತು ಇದು ತುಂಬ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ ಆಮ್ಲ. ಸೊ ಹಂಗಾಗಿ ಅವ್ರಿಗೆ ಫುಲ್ಲು ಕೊಟ್ಟರೆ ಅವ್ರಿಗೆ ಹಂಗೆ ಕುಡಿಯೋದು ಇಲ್ಲ, ಮತ್ತು ಬೇಜಾರಾಗ್ಬಿಡುತ್ತೆ. ಇದು ಯಾರಪ್ಪ ಹಿಂಗೆ ಸ್ವಲ್ಪ ಹುಳಿ ಥರ ಇದೆ ಕುಡಿಯಲ್ಲ ಅಂತ ಅನ್ಕೋತಾರೆ. ಈ ಥರ ಮಾಡಿದಾಗ ಅವರು ಅದು ಅಭ್ಯಾಸ ಆಗ್ತಾ ಆಗ್ತಾ ಗ್ರ್ಯಾಜುವಲಿ ನಾವು ಅದನ್ನು ಇನ್ಕ್ರೀಸ್ ಮಾಡಿಕೊಂಡು ಕೊಡ್ಬೋದು ಮಕ್ಕಳಿಗೆ. ಸೊ ಇಬ್ಬರು ಆರಾಮಾಗೆ ಕುಡಿತಾರೆ. ಫಸ್ಟ್ ಸ್ಟಾರ್ಟಿಂಗ್ ಬೇಡ ಅಂತಿದ್ರು, ಆಮೇಲೆ ಕುಡಿಸ್ದಾಗ ಆಮೇಲೆ ಅವರು ಕುಡಿಯೋದಕ್ಕೆ ಕೂಡ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು ಸ್ವಲ್ಪ ಬೆಂಡೆಕಾಯಿ ಇತ್ತು, ಸೊ ಬೆಂಡೆಕಾಯಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಇದು ಚಟ್ನಿ ಮಾಡಬೇಕು. ಸಖತ್ತಾಗಿರುತ್ತೆ ಚಟ್ನಿ. ಇನ್ನು ಸ್ಪ್ರೌಟ್ಸ್ ಮೊಳಕೆ ತರಿಸೋದಕ್ಕೆ ನಾನು ಇದು ಕಡಲೆಕಾಳು ಇದೆಯಲ್ಲ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ ಪ್ರಕುಲ್ಗೆ. ಈಗ ಕೋಚಿಂಗ್ ಎಲ್ಲ ಹೋಗ್ತಾನಲ್ವ, ಸೊ ಮಕ್ಳಿಗೆ ಇಬ್ರಿಗೂ ಪ್ರೋಟೀನ್ಸ್ ತುಂಬ ಅವಶ್ಯಕ. ನಾವಂತೂ ಅದು ಇದು ಎಲ್ಲ ತಿಂತಾ ಇರ್ತೀವಿ, ಬಟ್ ಮಕ್ಳಿಗೆ ಗೊತ್ತಾಗಲ್ಲ ಯಾವ್ದು ಪ್ರೋಟೀನ್ಸು, ಯಾವುದು ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್ ಇರುತ್ತೆ ತುಂಬ ಅಂತ. ಸೊ ಇದನ್ನು ಒಂದಿನ ಪೂರ್ತಿ ನೆನೆಸ್ಬಿಟ್ಟು ಮೊಳಕೆ ತರಿಸ್ಬಿಟ್ಟು ಸ್ಟೀಮ್ ಮಾಡಿಬಿಟ್ಟು ಆಮೇಲೆ ಏನಾದರೂ ಸ್ವಲ್ಪ ಕೊತ್ತಂಬರಿ, ಸೌತೆಕಾಯಿ ಎಲ್ಲ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಇವತ್ತು ಬೆಳಿಗ್ಗೆಗೆ ಸ್ವಲ್ಪ ನೆನ್ನೆ ದೋಸೆ ಮಾಡಿದ್ನಲ್ಲ ಅದೇ ಹಿಟ್ಟಿತ್ತು. ಸೊ ಸ್ವಲ್ಪ ಇದಕ್ಕೆ ಈರುಳ್ಳಿ, ಕ್ಯಾರೆಟ್ ತುರಿ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಚಾಪ್ ಮಾಡಿಬಿಟ್ಟು ಹಾಕಿದ್ದೀನಿ. ಸೊ ಇದಕ್ಕೊಂದು ಚಟ್ನಿ ಒಂದು ಮಾಡಿಕೊಂಡೆ. ಇನ್ನು ಪಡ್ಡು ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ, ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ದೋಸೆಗಿಂತ ಪಡ್ಡು ಜಾಸ್ತಿ ಇಷ್ಟಪಟ್ಟು ತಿಂತಾರೆ. ಸೊ ಹಂಗಾಗಿ ದೋಸೆ ಮಾಡಿದಾಗೆಲ್ಲ ಎಕ್ಸ್ಟ್ರಾ ಸ್ವಲ್ಪ ಜಾಸ್ತಿ ಹಾಕಿರ್ತೀನಿ, ಪಡ್ಡು ಮಾಡೋಣ ಅಂದ್ಬಿಟ್ಟು. ಸ್ವಲ್ಪ ಹಿಟ್ಟಿಗೆಲ್ಲ ಜಾಸ್ತಿ ಅಕ್ಕಿ ಎಲ್ಲ ಹಾಕಿರ್ತೀನಿ ನೆನೆಸಿಡೋದಕ್ಕೆ. ಇನ್ನು ಲಾಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ ಮಿಲೆಟ್ಸ್ದೆಲ್ಲ ಹಾಕಿಬಿಟ್ಟು ಒಂಚೂರು ಅಕ್ಕಿ ಬ್ಯಾಟ್ರ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂದ್ಬಿಟ್ಟು, ಅದೇ ಬ್ಯಾಟರ್ ಇದು ಕೂಡ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಮಿಲೆಟ್ಸ್ ಹಾಕಿದ್ದೀವಿ ಅಂತ ಮಕ್ಕಳಿಗೆ ಗೊತ್ತೇ ಆಗೋದಿಲ್ಲ. ಇನ್ನು ಗಾಣದ ಎಣ್ಣೆ ಇದು, ಅಪ್ಪ ಫ್ರೆಂಡ್ ಇದ್ದಾರೆ, ಅವರು ತಂದು ಕೊಡ್ತಾರೆ ಮನೆಗೇ. ಇಷ್ಟು ಒಂದು ಕ್ಯಾನ್ ಪೂರ್ತಿ ತಂದು ಕೊಡ್ತಾರೆ. ಇದು ಎಷ್ಟು ಲೀಟ್ರ್ ಆಗುತ್ತೋ ಗೊತ್ತಿಲ್ಲ. ಸೊ 1,200 ರೂಪಾಯಿ ಅಂತ ಹೇಳ್ತಾಯಿದ್ರು. ಸೊ ಅದನ್ನೇ ಯೂಸ್ ಮಾಡ್ತಾ ಇರೋದು. ಇನ್ನು ಕಂಪ್ಲೀಟಾಗಿ ರಿಫೈನ್ಡ್ ಆಯಿಲ್ ಏನಿದೆ ಬಂದ್ ಮಾಡಿಬಿಡೋಣ ಅಂತ. ಅವಾಗೆಲ್ಲ ಬರೀ ಫ್ರೈ ಐಟಮ್ಸಿಗೆ ಡೀಪ್ ಫ್ರೈ ಮಾಡೋದಕ್ಕೆ ಯೂಸ್ ಮಾಡ್ತಾಯಿದ್ವಿ, ಬಟ್ ಬೇಡ, ಡೀಪ್ ಫ್ರೈಗೂ ಕೂಡ ಇದನ್ನೇ ಗಾಣದ ಕಡಲೆ ಬೀಜದ ಎಣ್ಣೆನೇ ಯೂಸ್ ಮಾಡೋಣ ಅಂದ್ಬಿಟ್ಟು ಫಿಕ್ಸ್ ಆಗೋಗಿಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಬ್ಲಿಂಕಿಟಲ್ಲಿ ಲಡ್ಡು ಮಾಡೋದಕ್ಕೆ ಸ್ವಲ್ಪ ಪಿಸ್ತಾ ಮತ್ತು ನೆಲ್ಲಿಕಾಯಿ ಖಾಲಿಯಾಗಿತ್ತು, ಹಾಗೆ ಒಂದು ಸ್ವಲ್ಪ ಡೇಟ್ಸ್ ಬೇಕಿತ್ತು. ಸೊ ನಂಗೆ ಅರೇಬಿಯನ್ ಡೇಟ್ಸ್ ತುಂಬ ಇಷ್ಟ ಆಗುತ್ತೆ, ಅದನ್ನೆಲ್ಲ ಆರ್ಡ್ರ್ ಮಾಡಿದ್ದೆ. ಇನ್ನು ನಮ್ಮ ಡಿಂಕು ಹೋದ್ಮೇಲಂತೂ ಇದೇ ನಾಯಿಗಳು ಯಾವಾಗಲೂ ಮನೆ ಹತ್ರನೇ ಇರುತ್ತೆ. ಅವಾಗೆಲ್ಲ ಪದೇ ಪಪ್ಪಿ ತರ್ತಾ ಇದ್ಲಲ್ಲ, ಅವೇ ನಾಯಿಗಳೆರಡು. ಸೊ ಯಾವಾಗಲೂ ಮನೆ ಹತ್ರ ಬರ್ತಿರ್ತವೆ, ಊಟ ಹಾಕ್ತಿರ್ತೀನಿ ದಿನ ಮಿಕ್ಕಿರೋದು, ಅವು ನೋಡ್ಕೊಂಡಿರ್ತೀನಿ ಡಿಂಕು ಬದಲು. ಇನ್ನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡೋದಕ್ಕೆ ನೋಡಿ, 1 ಕಪ್ಪಷ್ಟು ಬಾದಾಮಿ, ಅರ್ಧ ಕಪ್ಪಷ್ಟು ಗೋಡಂಬಿ, 1 ಟೇಬಲ್ ಸ್ಪೂನಷ್ಟು ದ್ರಾಕ್ಷಿ, 1 ಟೇಬಲ್ ಸ್ಪೂನಷ್ಟು ಎಳ್ಳು, 1/4 ಕಪ್ಪಷ್ಟು ವಾಲ್ನಟ್ಟು, 1/4 ಕಪ್ಪಷ್ಟು ಪಿಸ್ತಾ, ಮತ್ತು ಇದು ಏಲಕ್ಕಿ ಪುಡಿ ಒಂದು 4-5 ಜಜ್ಕೊಂಡಿದ್ದೀನಿ. ಇದು ಡೇಟ್ಸ್ ತೊಗೊಂಡಿದ್ದೀನಿ, ಒಣಗಿರೋದಲ್ಲ. ಇದು ಚೆನ್ನಾಗಿ ತೊಳೆದು ಫಸ್ಟು, ಆಮೇಲೆ ಬಿಸಿನೀರಲ್ಲಿ ಸೋಕ್ ಮಾಡಿಬಿಟ್ಟು ಒಂದು ವಾಮ್ ವಾಟರಲ್ಲಿ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಪಕ್ಕಕ್ಕೆ ಎತ್ತಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರೆಲ್ಲ ಡ್ರೈ
ಆಗಲಿ ಅಂದ್ಬಿಟ್ಟು. ಇನ್ನು ಇವಾಗ ಸ್ಟಾರ್ಟ್ ಮಾಡೋಣ. ಲಡ್ಡು ಇಷ್ಟಿದ್ರೆ ಸಾಕಾಗುತ್ತೆ. ಇನ್ನು ಇದಕ್ಕೆ ನೀವು ಬೇಕಿದ್ರೆ ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಅವನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ಈಗ ಒಂದೊಂದೇ ಡ್ರೈ ಫ್ರೂಟ್ಸ್ನ ಒಂದು 5 ಮಿನಿಟ್ಸ್ 3 ಮಿನಿಟ್ಸ್ ಒಂದು ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಡ್ರೈ ರೋಸ್ಟ್ ಆಗಿ, ಏನು ಎಣ್ಣೆ ಗೀ ಎಲ್ಲ ಹಾಕೋ ನೆಸೆಸಿಟಿ ಇಲ್ಲ. ಡ್ರೈ ಆಗೇ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಕಲರ್ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ, ಒಂದು ಸ್ವಲ್ಪ ಲೈಟಾಗಿ ಅಲ್ಲಲ್ಲಿ ಬ್ಲ್ಯಾಕ್ ಕಲರ್ ಆಗುತ್ತೆ, ಅಲ್ಲಿವರೆಗೂ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಬಟ್ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ರೋಸ್ಟ್ ಮಾಡಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಏನೋ ಸುಟ್ಟೋಗಿರೋ ವಾಸನೆ ಬರುತ್ತೆ, ಮತ್ತು ಲಡ್ಡು ಅಷ್ಟು ಟೇಸ್ಟಿಯಾಗಿರಲ್ಲ. ಈಗ ಅದು ಆಗ್ತಿದ್ದಂಗೆ ನಾನು ಒಂದೊಂದೇ ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ, ಪಿಸ್ತಾ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತೀನಿ. ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡು ಸಪ್ರೇಟಾಗಿ ವಾಲ್ನಟ್ಸ್ನೂ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ವಾಲ್ನಟ್ಸ್ ತುಂಬ ಒಳ್ಳೆಯದು ಬ್ರೈನಿಗೆ. ಡ್ರೈ ಫ್ರೂಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ರೀತಿ ಪ್ರೋಟೀನ್ಸ್ ಇರುತ್ತೆ. ಇನ್ನು ಇದಕ್ಕಾಗಲೇ ನಾನು ಡೇಟ್ಸ್ ಎಲ್ಲ ಇತ್ತಲ್ಲ, ಅದು ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ಇದನ್ನು ಕೂಡ ಗ್ರೈಂಡ್ ಮಾಡಬೇಕಾಗುತ್ತೆ. ಕೆಲವರು ಡೇಟ್ ಸಿರಪ್ ಮಾಡ್ಕೊಂಡು ಹಾಕ್ತಾರೆ, ಬಟ್ ಅದೆಲ್ಲ ಸ್ವಲ್ಪ ಪ್ರೊಸೀಜರ್ ಇದೆ. ಬಟ್ ಇದು ಈಸಿ ಮೆಥಡು ತೋರಿಸ್ಕೊಡ್ತೀನಿ. ಒಂದು ನಿಮಿಷ ಹಂಗೆ ಲೋ ಫ್ಲೇಮಲ್ಲಿ, ಸ್ವಲ್ಪ ಹೊಗೆ ಎಲ್ಲ ಜಾಸ್ತಿ ಬರುತ್ತೆ, ಲೋ ಫ್ಲೇಮಲ್ಲಿ ಈ ಥರ ಸ್ವಲ್ಪ ಹಂಗೆ ರೋಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಇದಿಷ್ಟೇ ಕಂಪ್ಲೀಟು. ಇನ್ನೊಂದು ಸ್ವಲ್ಪ ಎಳ್ಳು ಕೂಡ ರೋಸ್ಟ್ ಮಾಡ್ಕೋಬೇಕು. ಅದು ಕ್ಲಿಪ್ಪಿಂಗ್ ಮಿಕ್ಸ್ ಆಗಿದೆ. ಎಳ್ಳು ಕೂಡ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಡ್ರೈ ಫ್ರೂಟ್ಸ್ ಎಲ್ಲನೂ ಕಂಪ್ಲೀಟಾಗಿ ತಣ್ಣಗಾದಮೇಲೆ ಸೊ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕಾಗತ್ತೆ. ಎಲ್ಲ ಡ್ರೈ ಫ್ರೂಟ್ಸ್ನೂ ಮೊದಲು ಇದು ಮಿಕ್ಸಿ ಜಾರ್ಗೆ ಎಳ್ಳು ಸಮೇತ ಸ್ವಲ್ಪ ಗ್ರೈಂಡಾಗಿ ಸ್ವಲ್ಪ ಕೋರ್ಸ್ ಇದಂತಾರಲ್ಲ ಆ ಥರ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಜಾಸ್ತಿ ಕಚ್ಚಾ ಥರನೂ ಅಲ್ಲ, ಜಾಸ್ತಿ ನುಣ್ಣಗೂ ಬೇಡ, ಸ್ವಲ್ಪ ಮೀಡಿಯಮಲ್ಲಿ ರುಬ್ಕೋಬೇಕಾಗುತ್ತೆ. ಆಮೇಲೆ ಕೊನೆಗೆ ಡೇಟ್ಸ್ನ ರುಬ್ಕೋಬೇಕಾಗುತ್ತೆ. ನೋಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ರೆಡಿ ಆಯಿತು. ಒಂದು ಸ್ವಲ್ಪ ಹಿಂಗೆ ಜಾರ್ನ ಮಿಕ್ಸ್ ಮಾಡಿದ್ರೆ ಪೌಡರ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತೋರಿಸ್ತೀನಿ. ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಂಡ್ರೆ ಸಾಕು. ಇದನ್ನು ನಾನು ಈಗ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಕೈಯಲ್ಲಿ ಹಂಗೆಲ್ಲ ಸ್ವಲ್ಪ ಗಂಟೆಲ್ಲ ಇರುತ್ತಲ್ಲ, ಹಿಂಗೆಲ್ಲ ಅಂದ್ಕೊಂಡ್ರೆ ಎಲ್ಲ ಉದುದ್ರಾಗುತ್ತೆ, ಸಪ್ರೇಟ್ ಆಗಿಬಿಡುತ್ತೆ. ಈಗ ಒಂದು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಒಂದು ಕಡಾಯಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಡೇಟ್ಸ್ ಏನಿದೆ ಅದನ್ನು ಕೂಡ ರುಬ್ಕೊಂಡು ಮಿಕ್ಸಿ ಜಾರ್ಗೆ, ನೀರು ಹಾಕಬಾರ್ದು ಯಾವುದೇ ಕಾರಣಕ್ಕೂ, ಅದನ್ನು ಕೂಡ ರುಬ್ಕೊಂಡು ನುಣ್ಣಗೆ ಫಸ್ಟು. ಅದಾದಮೇಲೆ ಡ್ರೈ ಫ್ರೂಟ್ಸ್ ಏನಿದೆಯಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮತ್ತು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು, ಈಗ ಎರಡೂ ಮಿಕ್ಸ್ಚರ್ ಏನಿದೆ ಅದು ಒಂದು ಪಾತ್ರೆಗೆ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆ ಡೇಟ್ಸ್ದೆಲ್ಲ ಸ್ವಲ್ಪ ಮಿಕ್ಸ್ ಆಗಿರಲ್ಲ, ಅಲ್ಲಲ್ಲೇ ಗಂಟು ಥರ ಇರುತ್ತೆ. ಪ್ರತಿ ಕಡೆ ಒಂದು ಪೌಡರ್ಗೆ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಆ ಡೇಟ್ಸ್ದು ನಾವು ಏನು ರೋಸ್ಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೋಬೇಕಲ್ಲ, ಸೊ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗ ಒಂದು ಸ್ವಲ್ಪ ತುಪ್ಪ ಕಾಯಿಸ್ಕೊಂಡು ಒಂದು ಸ್ವಲ್ಪ ತುಪ್ಪ ಫುಲ್ ಹಾಕಿಬಿಟ್ಟು ಬಾಲ್ಸ್ ಥರ ಉಂಡೆ ಕಟ್ಟೋದು ಅಷ್ಟೇ, ಏನಿಲ್ಲ. ಎಷ್ಟು ಸೈಜಿಗೆ ಬೇಕೋ ನೀವಷ್ಟು ಉಂಡೆನ ಕಟ್ಕೋಬೋದು. ಉಂಡೆ ಮಾತ್ರ ಸಕ್ಕದಾಗುತ್ತೆ. ನಾವೇನು ಗೊತ್ತಾ, ಬೆಲ್ಲ ಯೂಸ್ ಮಾಡೋದ್ರಿಂದ ಬೆಲ್ಲದ ಪಾಕ ಬರಬೇಕು. ಆ ಬೆಲ್ಲ ಮುಟ್ಟಕ್ಕೆ ಸುಟ್ಟೋಗ್ತಿರುತ್ತೆ ಕೈಯೆಲ್ಲ. ಬೆಲ್ಲದ ಬದಲು ಅದೇ ಸ್ವೀಟ್ನೆಸ್ಸೇ ಡೇಟ್ಸ್ ಕೊಡುತ್ತೆ. ಸೊ ಯಾವ ಸೈಜಲ್ಲಿ ಬೇಕಾದರೂ ಉಂಡೆ ಕಟ್ಬೋದು. ಇನ್ನು ಉಂಡೆ ಕಟ್ಟೋದಕ್ಕಿಂತ ಮುಂಚೆ ಇದು ಏಲಕ್ಕಿ ಪೌಡರು ಚೆನ್ನಾಗಿ ಜಜ್ಕೊಂಡು ನಾನು ಏಲಕ್ಕಿ ಪೌಡರ್ನ ಹಾಕ್ಕೊಂಡಿದ್ದೀನಿ, ಫ್ಲೇವರ್ಗೋಸ್ಕರ ಚೆನ್ನಾಗಿರುತ್ತೆ. ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಂಡ್ರೆ ಸೊ ಒಳ್ಳೆ ಪ್ರೋಟೀನ್, ಹೋಮ್ ಮೇಡ್ ಹೆಲ್ತಿ ಪ್ರೋಟೀನ್ ಲಡ್ಡು ರೆಡಿ ಆಗುತ್ತೆ. ನೋಡಿದ್ರಲ್ಲ, ಇದರಲ್ಲಿ ಯಾವುದೇ ಏನೇ ಒಂದು ಅನ್ಹೆಲ್ತಿ ಆಗಿರ್ಬೋದು ಏನೂ ನಾನು ಜಾಯಿನ್ ಮಾಡಿಲ್ಲ. ಇನ್ನು ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್ ಕೂಡ ಆ್ಯಡ್ ಮಾಡ್ಕೋಬೋದು. ಅದು ಮಕ್ಳಿಗೆ ಗೊತ್ತೇ ಆಗಲ್ಲ ತಿಂತಿದ್ದಾರೆ ಅಂದ್ಬಿಟ್ಟು. ಸ್ವಲ್ಪ ಫ್ಲ್ಯಾಕ್ಸ್ ಸೀಡ್ಸ್ನೂ ಕೂಡ ಯೂಸ್ ಮಾಡ್ಕೋಬೋದು. ಅದು ನೆಕ್ಸ್ಟ್ ನಾನು ಮಾಡಿದಾಗ ಅವನ್ನೆಲ್ಲ ನಾನು ಆ್ಯಡ್ ಮಾಡ್ತೀನಿ. ಸದ್ಯಕ್ಕೆ ಇವಾಗ ಇಷ್ಟೇ ಸಾಕು ಅಂದ್ಬಿಟ್ಟು ಮಾಡಿದೆ. ಇನ್ನು ಸ್ವಲ್ಪ ತುಪ್ಪದ ಸಹಾಯದಿಂದ ಈ ಥರ ಉಂಡೆನ ಆರಾಮಾಗಿ ಕಟ್ಬೋದು. ತುಂಬ ಈಸಿ, ಹೇಳಿದ್ನಲ್ಲ, ಮಕ್ಕಳು ಕೂಡ ಆರಾಮಾಗಿ ಇದನ್ನು ಉಂಡೆನ ಮಾಡ್ಬೋದು, ಪ್ರೋಟೀನ್ ಲಡ್ಡುನ ಮಾಡ್ಬೋದು. ಅಷ್ಟು ಈಸಿಯಾಗಿರುತ್ತೆ. ಏನಕ್ಕಂದರೆ ನಾವು ಬೆಲ್ಲ ಯೂಸ್ ಮಾಡಿರಲ್ಲ, ಪಾಕ ಬರಬೇಕು, ಮತ್ತು ಅದು ಬಿಸಿ ಇರುತ್ತೆ, ಮುಟ್ಟೋಕ್ಕಾಗಲ್ಲ. ತಣ್ಣಗಾದರೆ ಮತ್ತೆ ಲಡ್ಡು ಕಟ್ಟೋಕ್ಕಾಗಲ್ಲ. ಸೊ ಇದನ್ನು ಡೇಟ್ಸ್ ಯೂಸ್ ಮಾಡಿಕೊಂಡು ಆರಾಮಾಗಿ ಯೂಸ್ ಮಾಡ್ಕೋಬೋದು, ಚೆನ್ನಾಗೇ ಇರುತ್ತೆ. ಸೊ ಇಷ್ಟು ಸಿಂಪಲ್ಲಾಗಿ ಮನೇಲಿ ಫ್ರೆಶ್ಶಾಗಿ ಒಂದು ವಾರಕ್ಕೆ ಆಗೋಷ್ಟು ನಾನು ಮಾಡಿದ್ದೀನಿ ಅಷ್ಟೇ. ಒಂದೊಂದು ಕಪ್ಪೆ ತೊಗೊಂಡು ಮಾಡಿದೆ, ಒಂದು ವಾರಕ್ಕೆ ಆಗೋಷ್ಟು ಬರುತ್ತೆ. 2-3 ನಾನು ಕೂಡ ತಿಂತೀನಿ ಡೈಲಿ. ಮಕ್ಕಳಿಗೆ ಒಂದೊಂದು ಕೊಟ್ಟು ನಾನು ಒಂದು ಕೂಡ ತಿಂತೀನಿ. ಬರೀ ನಮ್ಮ ಆರೋಗ್ಯನೂ ನೋಡ್ಕೋಬೇಕಲ್ವ ಜೊತೆಗೆ. ನೋಡಿ, ಒಂದು 17-18 ಲಡ್ಡು ಆಯಿತು. ಆರಾಮಾಗಿ ಒಂದು ವಾರಕ್ಕೆ ಬರುತ್ತೆ. ವಾರಕ್ಕೆ ಅಂದರೂ ಒಂದು ದಿನಕ್ಕೆ 3 ಅಂದ್ರೂ 21 ಲಡ್ಡು ಹಂಗೋ ಹಿಂಗೋ ಆಗುತ್ತೆ. ಮತ್ತು ಫ್ರೆಶ್ಶಾಗಿ ಮತ್ತೆ ಇನ್ನೊಂದು ಸಲ ಮಾಡ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. ಸೊ ಪ್ರತಿದಿನ ನಾನು ಸಂಜೆ ಟೈಮಲ್ಲಿ ತಿಂತೀನಿ. ಇದು ತುಂಬ ಸಖತ್ತು ಟೇಸ್ಟಿಯಾಗಿರುತ್ತೆ. ಮತ್ತು ತುಂಬ ಹಾಗೆ ಸ್ವೀಟ್, ನಾವು ಡೇಟ್ಸ್ ಎಲ್ಲ ಹಾಕಿರ್ತೀವಲ್ಲ, ಸ್ವೀಟಿಶ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ಒಂದು ಲಡ್ಡು ಆರಾಮಾಗಿ ತಿನ್ಬೋದು. ಒಂದಿಷ್ಟು ಲಡ್ಡು ತಿಂದರೆ ಇಷ್ಟು ಹೊಟ್ಟೆ ತುಂಬ್ದಂಗೆ ಆಗುತ್ತೆ ಗೊತ್ತಾ, ಸಕ್ಕತ್ತಾಗಿರುತ್ತೆ. ಟ್ರೈ ಮಾಡಿ ನೋಡಿ.
ಆ್ಯಂಡ್ ರಾತ್ರಿಗೆ ಸ್ವಲ್ಪ ಪನ್ನೀರ್ ಇತ್ತು, ಚಪಾತಿ ಮಾಡಿಬಿಟ್ಟು ಪನ್ನೀರ್ ಮಾಡೋಣ ಅಂತಲೇ ಅಂದ್ಕೊಂಡೆ. ಇನ್ನೊಂದು ಸ್ವಲ್ಪ ರೈಸ್ ಮಾಡಿಬಿಟ್ಟು ಜೀರಾ ರೈಸ್ ಮಾಡೋಣ ಅಂದ್ಬಿಟ್ಟು ಸೇಮ್ ಒಂಥರ ಹೋಟೆಲ್ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ ಇವತ್ತು ಡಿನ್ನರ್ಗೆ. ಅಂದರೆ ತುಂಬ ರೈಸ್ ಎಲ್ಲ ತಿನ್ನೋದು ಕಡಿಮೆ, ಸ್ವಲ್ಪ ಜೀರಾ ರೈಸ್ ಮಾಡ್ತಿದ್ದೀನಿ ಅಷ್ಟೇ ಸೈಡ್ಗೆ. ಪನ್ನೀರ್ ಜೊತೆಗೆ ಜೀರಾ ರೈಸು ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಟೀ ಮಾಡಿಕೊಂಡು ಕುಡಿದ್ಬಿಟ್ಟು ಸ್ಟಾರ್ಟ್ ಮಾಡೋಣ ಡಿನ್ನರ್ ಪ್ರೊಸೀಜರ್ ಅಂತ. ಈಗ ಏನಂದರೆ ನಾನು 6 ಗಂಟೆಗೆ ಸ್ಟಾರ್ಟ್ ಮಾಡ್ಕೊತಿದ್ದೀನಿ ಡಿನ್ನರ್. ಏನಾದರೂ ಮಾಡೋದಿದ್ರೆ 6 ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡ್ರೆ 7 ಗಂಟೆಗೆಲ್ಲ ಮುಗ್ದೋಗುತ್ತೆ. 7:15 7:45ಗೆಲ್ಲ ನಾವು ಊಟ ಮಾಡಬೇಕು ಅನ್ನೋದು. ಸೊ ಮೊದಲೆಲ್ಲ ಒಂದು ಸ್ವಲ್ಪ 8:15 8:15 ಆಗ್ತಿತ್ತು. ಇನ್ನು ಟೀ ಎಲ್ಲ ಕುಡ್ದಿದ್ದಾಯಿತು, ಒಂದು ಸ್ವಲ್ಪ ಹೊತ್ತು ಫ್ರೆಶ್ ಏರ್ ತೊಗೊಂಡು ಸೊ ಮತ್ತೆ ಡಿನ್ನರ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಚಪಾತಿ ಪನ್ನೀರ್ ಮತ್ತು ಜೀರಾ ರೈಸ್ ಮಾಡಬೇಕು ಅಂತ ಹೇಳಿದ್ನಲ್ಲ, ಎಲ್ಲನೂ 1 ಅವರಲ್ಲೇ ಮುಗ್ದೋಗುತ್ತೆ. ಜಾಸ್ತಿ ಏನು ಬೇಕಾಗಿಲ್ಲ, ಎಲ್ಲ ಸಿಂಪಲ್ಲಾಗೇ ಮಾಡ್ಕೊತೀನಿ. ಹೆವಿ ಮಸಾಲೆ ಹಾಕ್ಬಿಟ್ಟು ಹೆವಿ ಇಂಗ್ರೀಡಿಯೆಂಟ್ಸ್ ಹಾಕ್ಬಿಟ್ಟು ನಾನು ಯಾವತ್ತೂ ಅಡುಗೆ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಒಂದೊಂದೇ ಚಪಾತಿ ಹಿಟ್ಟೆಲ್ಲ ಇಸ್ಕಿದ್ದಾಯಿತು. ಸೊ ಇನ್ನು ಜೀರಾ ರೈಸ್ಗೆ ಸ್ವಲ್ಪ ರೈಸ್ ಇಟ್ಟಿದ್ದೆ ಬಿಸಿದು, ಒಂದು ಕಡೆ ಜೀರಾ ರೈಸ್ ಕೂಡ ಮಾಡಿಟ್ಟಿದ್ದಾಯಿತು. ಇನ್ನು ಪನ್ನೀರ್ ಮಾಡೋದಕ್ಕೆ ಸುಮಾರು ಸಲ ನಾನು ರೆಸಿಪಿನ ತೋರಿಸಿದ್ದೀನಿ. ಸೊ ಪನ್ನೀರ್ ಮಸಾಲ ಮಾಮೂಲಿ ಪನ್ನೀರ್ ಗ್ರೇವಿ ಕರ್ರಿ, ಸೊ ಆ ಥರದ್ದೇ ಮಾಡ್ತೀನಿ, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಪರೋಟ ಚಪಾತಿ ರೈಸ್ಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಟೊಮೆಟೊ, ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಗೋಡಂಬಿ ಹಾಕಿಬಿಟ್ಟು ಅದೇ ಪೇಸ್ಟ್ ಇದಕ್ಕೆ. ಆ ಪೇಸ್ಟ್ನ ಹಾಕಿಬಿಟ್ಟು ಸ್ವಲ್ಪ ಕುದ್ಮೇಲೆ ಪನ್ನೀರ್ ಕ್ಯೂಬ್ಸ್ ಹಾಕಿಬಿಟ್ಟು ಉಪ್ಪು ಖಾರ ಧನಿಯಾ ಪುಡಿ ಗರಂ ಮಸಾಲ ಅರಿಶಿನ ಇಷ್ಟು ಹಾಕಿಬಿಟ್ಟು ಕೊನೆಗೆ ಕಸೂರಿ ಮೇಥಿ ಹಾಕಿದ್ರೆ ಸೊ ಪನ್ನೀರ್ ಗ್ರೇವಿ ರೆಡಿ ಆಗಿಬಿಡುತ್ತೆ. ಸೊ ಇಷ್ಟ. ಇನ್ನೊಂದು ಸ್ವಲ್ಪ ಕುದಿಬೇಕು, ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ. ಗೋಡಂಬಿ ಮತ್ತು ಪೇಸ್ಟ್ ಎಲ್ಲ ಹಾಕಿರ್ತೀವಲ್ಲ, ಆನಿಯನ್ ಪೇಸ್ಟು ಟೊಮೆಟೊ ಪೇಸ್ಟು, ಅದೆಲ್ಲ ಒಂದು ಸ್ವಲ್ಪ ಕುದ್ದಿ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇ. ಇದು ಚಪಾತಿ ಮತ್ತು ಜೀರಾ ರೈಸ್ಗೆ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಇಷ್ಟೇ, ಇವತ್ತಿನ ಡಿನ್ನರು ಮುಗೀತು ಆ್ಯಂಡ್ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸೊ ಐ ಹೋಪ್ ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಈ ವ್ಲಾಗ್ಸ್ ಡೈಲಿ ವ್ಲಾಗ್ಸ್ ಇಷ್ಟ ಆಗ್ತಿದೆಯಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಷ್ಟ ಆಗ್ತಿದ್ರೆ ಒಂದು ಪರ್ಪಲ್ ಹಾರ್ಟ್ ಕೊಡಿ ನನಗೆ. ಎಷ್ಟು ಪರ್ಪಲ್ ಹಾರ್ಟ್ಸ್ ಬರುತ್ತೆ ಅಂತ ನೋಡೋಣ. ಕಾಯ್ತಾ ಇರ್ತೀನಿ. ಮತ್ತೆ ಸಿಗೋಣ. ಬಾಯ್ ಥ್ಯಾಂಕ್ ಯು.